ಸಮಸ್ತ ನಾಡಿನ ಜನತೆಗೆ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ತಮ್ಮ ಬಾಳಿನಲ್ಲಿ ಬೆಳದಿಂಗಳಾಗಿ ಬಂದ ಇದು ದೀಪಾವಳಿ ನಮ್ಮ ಜನತೆಗೆ ಒಂದು ಒಳ್ಳೆಯ ಸುದ್ದಿ. ಹಾಗೆ ಮತ್ತು ನಮ್ಮ ಪಟಾಕಿ ಆಯಿತು, ಅಟ್ಟಂ ಬಾಂಬ್ಗಳು, ಅದು ಸ್ವಲ್ಪ ಕೇರ್ಫುಲ್ಲಾಗಿ ಯೂಸ್ ಮಾಡಿ. ಯಾಕಂದರೆ ಟೈಮ್ ನಮ್ದಂತ ಅನ್ನಲ್ಲ. ಅದ್ರಗೋಸ್ಕರ ತಮ್ಮಲ್ಲಿ ಕೇಳ್ಕೊತೀನಿ ಏನಂದಾರಪ್ಪ ಅಂದ್ರೆ, ಇಲ್ಲ ಕೇರ್ಫುಲ್ಲಾಗಿ ದೀಪಾವಳಿ ಹಬ್ಬವನ್ನು ಆಚರಿಸಬೇಕು. ಮತ್ತು ಬೆಳದಿಂಗಳಾಗಿದ ಇದು ದೀಪಾವಳಿ ನಮ್ಮ ಬಾಳಿನಲ್ಲಿ ಈ ವರ್ಷ ಅಪ್ಪ ಅಂದರೆ 2020 ಏನಪ್ಪ ಅಂದರೆ ಕೊರೋನಾ ವೈರಸ್ದಿಂದ ಭಾಳಷ್ಟು ಜನರಿಗೆ ನಷ್ಟ ಮಾಡಿದೆ. ಆದ ಕಾರಣ ನಮ್ಮ ದೀಪಾವಳಿ ಮುಗಿದ ಮೇಲೆ 2020ರಲ್ಲಿ ಇದು ಕೊರೋನಾ ವೈರಸ್ ಸಂಬಂಧ ಹೋಗಬೇಕು, ನಮ್ಮ ಇಡೀ ದೇಶದಿಂದನೇ ತೊಲಗಬೇಕು. ಈಗ ಕೂಡ ತಾವು ಕೂಡ ಸಪೋರ್ಟ್ ಚೆನ್ನಾಗಿ ಮಾಡ್ತಾಯಿದ್ದೀರಾ, ಮಾಸ್ಕ್ ಹಾಕ್ತಾ ಇದ್ದೀರಾ, ಸ್ಯಾನಿಟೈಸರ್ ಯೂಸ್ ಮಾಡ್ತಾ ಇದ್ದೀರಾ. ಹೀಗಾಗಿ ಕೇಸ್ಗಳು ಕಡಿಮೆ ಬರ್ತಾ ಇದೆ. ಮತ್ತಷ್ಟು ದಿನಗಳಲ್ಲಿ ಇನ್ನೊಂದು ಸ್ವಲ್ಪ ಕಡಿಮೆ ಬರಬೇಕಂತ ಆ ಭಗವಂತನಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಹಾಗೂ ತಮಗೆಲ್ಲ ನಮ್ಮ ಸಮಸ್ತ ನಾಡಿನ ಜನತೆಗೆ ಈ ದೀಪಾವಳಿಯ ಹಬ್ಬದಲ್ಲಿ ಸುಖ, ನೆಮ್ಮದಿ ಹಾಗೂ ಸಮೃದ್ಧಿಯನ್ನು ಕೊಡಲಿ ಅಂತ ಭಗವಂತನಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಆದ ಕಾರಣ ಮತ್ತೊಮ್ಮೆ ತಮಗೆಲ್ಲ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ವಂದನೆಗಳು.